ನಮಸ್ತೆ ಎಲ್ರಿಗೂ. ನಾನಿವತ್ತು ನನ್ನ ಕಂಪ್ಯೂಟರ್ ಮುಂದೆ ಇಲ್ಲ, ಹೊರಗಡೆ ಇದ್ದೀನಿ. ಹಾಗಾಗಿ ನಾನು ಮೊಬೈಲಿಂದ ಇವತ್ತು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಒಂದು ಇಂಪಾರ್ಟೆಂಟ್ ವಿಷಯ ತೋರಿಸ್ಬೇಕಾಯ್ತು ನಿಮಗೆ. ನಿನ್ನೆ ನಾವು ಈ ಜಾಗನ ಅಬ್ಸರ್ವ್ ಮಾಡಿದ್ವಲ್ಲ, ಇದು ನಮ್ಮ ನಿಫ್ಟಿಯ 5 ಮಿನಿಟ್ಸ್ ಚಾರ್ಟ್. ಏನು ಹೈಲೈಟ್ ಮಾಡಿದ್ದೀನಿ, ಸರ್ಕಲ್ ತೋರಿಸಿದ್ದೀನಿ. ಈ ಸರ್ಕಲ್ ಬಂದು 0.76 ಲೆವೆಲ್. ನೆನ್ನೆ ವಿಶ್ಲೇಷಣೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಮಾರ್ಕೆಟ್ ಇವತ್ತು ಅದೇ ಜಾಗದಲ್ಲಿ ನಿಂತ್ಕೊಂಡು ಅಲ್ಲಿಂದ ಸ್ವಲ್ಪ ಮೇಲೋಗ್ಲಿ ಟ್ರೈ ಮಾಡ್ತೀನಿ. ನಾನು ಏನು ಹೇಳಿದೆ, ನಾನು ಅಕಸ್ಮಾತ್ ಇಲ್ಲೇ ಬಂದರೆ ಇಲ್ಲಿಂದ ಮೇಲ್ಗಡೆ ಬ್ರೇಕ್ಔಟ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಫ್ಟಿ ಅಂತ ಮಾತಾಡ್ಕೊಂಡಿದ್ದೆ. ಏನಾಗ್ತಾ ಇದೆಯಾ? ಸೊ ಇವತ್ತು ಮಾರ್ಕೆಟ್ ಅದೇ ರೀತಿ ಒಂದು ಮೇಲ್ಗಡೆ ಬ್ರೇಕ್ಔಟ್ ಕೊಡೋಂಗೆ ಕಾಣ್ತಾ ಇದೆ. ಸೊ ನನ್ನ ಈ 786 ಲೆವೆಲೇ ಆಯಿತಾ, ಇದೇ ನಮ್ಮ ಒಂದು ಇಂಪಾರ್ಟೆಂಟ್ ಲೆವೆಲ್ಲು. 22,586 ಒಂದು ಅಡ್ಜಸ್ಟ್ಮೆಂಟ್ ಝೋನ್ ಅಂದ್ಕೊಳ್ಳಿ. ನಾಳೆ ನಮ್ಮ ಎಕ್ಸ್ಪೈರಿಗೆ ಇದರ ಮೇಲೆ 0.76 ಮೇಲೆ ಬಂದರೆ ನಮಗೆ ಒಂದು ಪಿ ಇಗಳನ್ನ ಸೆಲ್ ಮಾಡಲಿಕ್ಕೆ ಇರುತ್ತೆ. ಇದೇ ಅಡ್ಜಸ್ಟ್ಮೆಂಟ್ ಝೋನ್ ಇಟ್ಕೋಬೇಕು. 20,586ನೇ 586 ಅನ್ನೋದು 600 ಅಂತ ತಿಳ್ಕೊಳ್ಳಿ, ಒಂದು ಸೈಕಾಲಜಿಕಲ್ ಲೆವೆಲ್ ಥರ. ಓಕೆನಾ? ಸೊ ಅದ್ರ ಮೇಲೆ ಹೋದರೆ ನಿಮಗೆ ಈ 22,800 ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗ್ಬೋದು. 22,600 ಮೇಲೆ ನಮ್ಮ ಪ್ರದರ್ಶಿಸಿದ್ರೆ 22,800 ನಮ್ಮ ಒಂದು ಟಾರ್ಗೆಟ್ ಆಗ್ಬೋದು. ಹಾಗಾಗಿ ಅದನ್ನು ನಾವು ನೋಡ್ಕೊಳ್ಳೋಣ, ನಿಫ್ಟಿಯಲ್ಲಿ ಅದು ನೋಡ್ಕೊಳ್ಳೋಣ. ಸೊ ಮಾರ್ಕೆಟ್ ನಾವು ನಿನ್ನೆ ಏನು ಅಂದ್ಕೊಂಡ್ವಿ ಅದೇ ರೀತಿ ಆಗಿದೆ, ಅದನ್ನಂತೂ ನಾವು ನೋಡ್ಕೊಂಡ್ವಿ ಈಗ ಅಲ್ವಾ. ಏನು ನೆಕ್ಸ್ಟ್ ಇನ್ನೊಂದು ವಿಷಯ ನೋಡೋಣ. ನೆಕ್ಸ್ಟ್ ಇನ್ನೊಂದು ವಿಷಯ, ಈಗ ಒಂದೇ ನಿಮಿಷ ಕೊಡಿ. ಇದಾಯಿತು. ಈಗ ನಿಫ್ಟಿಯಿಂದ ಬ್ಯಾಂಕ್ ನಿಫ್ಟಿ ಹೋಗೋಣ. ಬ್ಯಾಂಕ್ ನಿಫ್ಟಿ ನೋಡಿ ಎಷ್ಟು ಬ್ಯೂಟಿಫುಲ್, ಎಂಥ ಬ್ಯೂಟಿ ಅಲ್ವಾ ಇದು. ನಿನ್ನೆ ನಾವೇನು ಮಾತಾಡ್ಕೊಂಡಿದ್ವಿ, ಅರೌಂಡ್ ಈ ಜಾಗದಲ್ಲಿ ಬ್ರೇಕ್ಔಟ್ ಕೊಟ್ಟು ಕೆಳಗಡೆ ಪ್ರೊಜೆಕ್ಷನ್ ಮಾಡಿ ಬಂದರೆ ನಮಗೆ ನೆಕ್ಸ್ಟು ಈ ಒಂದು ಟಾರ್ಗೆಟ್ಗೆ ಬರುತ್ತೆ. ಈ ಪಿಂಕ್ ಕಲರ್ ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ, ಅಲ್ಲಿಗೆ ಬರುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಮತ್ತು ಈ 47,593 ಏನು ಇಲ್ಲೊಂದು ಲೆವೆಲ್ ಹಾಕ್ಕೊಂಡಿದ್ದೀನಿ, ಹಳದಿ ಕಲರ್ ಲೈನ್ ಏನಿದೆ ಈ ಲೈನುವೇ ನಾವು ಟಾರ್ಗೆಟ್ ಆಗಿಟ್ಕೊಂಡಿದ್ವಿ. ನಿನ್ನೆ ಇದೇ ವಿಷಯ ಮಾತಾಡ್ಕೊಂಡ್ವಿ. ಮಾರ್ಕೆಟ್ ನೋಡಿ, ಬ್ಯಾಂಕ್ ನಿಫ್ಟಿ ಅದ್ರ ಮೇಲೆ ಒಂದು ಬೌನ್ಸ್ ಬ್ಯಾಕ್ ಕೊಟ್ಟಂಗೆ ಬರ್ತಾ ಇದೆ ಅಲ್ವಾ, ಎಂಥ ಬ್ಯೂಟಿ. ಸೊ ನಮಗೆ ಬ್ಯಾಂಕ್ ನಿಫ್ಟಿ ಒಂದು ಪ್ರಾಪರ್ ಒಂದು ಸಪೋರ್ಟ್, ಈ ಒಂದು SR ಲೆವೆಲಿಂದ ಬೌನ್ಸ್ ಕೊಟ್ಟು ಅಲ್ಲಿಂದ ಮೇಲೆ ಹೋಗಿದೆ. ಎಕ್ಸಾಕ್ಟಾಗಿ ಒಂದು ಕ್ವಿಕ್ ರಿವರ್ಸಲ್ ಬಂದಂಗಿದೆ. ನಿಫ್ಟಿ ಕೂಡ ನನ್ನ 0.76 ಮೇಲೆ ಅಲ್ಲಿ ಪ್ರೊಜೆಕ್ಷನ್ ಮಾಡಿ ನೆನ್ನೆ ಹೇಳ್ದಂಗೆ ಅಲ್ಲಿ ನಾವು ಬ್ರೇಕ್ಔಟ್ ಕೊಟ್ಟಂಗಿದೆ ಮೇಲಕ್ಕೆ. ಸೊ ನಾಳೆ ನಮಗೆ ನಿಫ್ಟಿಯಲ್ಲಿ ಸ್ಟ್ರ್ಯಾಂಗಲ್ ಸ್ಟಾರ್ಟಲ್ಲಿ ಮಾಡೋಕ್ಕೆ ಬದಲು ನಾಳೆ ಅಕಸ್ಮಾತ್ ಏನಾದರೂ ಒಂದು ಪ್ರೈಸ್ ಆಕ್ಷನ್ ಕೊಟ್ಟು ಗ್ಯಾಪ್ ಅಪ್ ಅಥವಾ ಪ್ರೈಸ್ ಆಕ್ಷನ್ ಕೊಟ್ಟು ಮೇಲೆ ಹೋಗ್ಲಿಕ್ಕೆ ಶುರು ಮಾಡಿದ್ರೆ 22,800 ನಮ್ಮ ಟಾರ್ಗೆಟ್ ಆಗಿ ನಾವು ಇಟ್ಕೊಳ್ಳೋಣ. ಸೊ ಇದಾಗಿ ಬ್ಯಾಂಕ್ ನಿಫ್ಟಿ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಆದ ಇದು ಮಾತಾಡ್ಕೊಂಡಿದ್ದಲ್ಲ, ಒಂದು ಟ್ರೆಂಡ್ ಲೈನಿಂದ ಬೌನ್ಸ್ ಬ್ಯಾಕ್ ಹೋದ್ರೆ ಎಲ್ಲಿ ತನಕ ಹೋಗುತ್ತೆ ಅಂತ. ಸೊ ಅಲ್ಲಿ ತನಕ ಹೋಗೋ ಚಾನ್ಸಸ್ಗಳಿರುತ್ತೆ, ನೋಡೋಣ. ಬಟ್ ಎನಿವೇ ನಾವು ಟ್ರೇಡ್ ಮಾಡಬೇಕಾದ್ರೆ ನಮ್ಮ 0.676 ಹಾಕ್ಕೊಂಡು ನಾವು ಟ್ರೇಡ್ ಮಾಡೋಣ. ಪ್ರತಿಯೊಂದು ಹಂತದಲ್ಲಿ ನಾವು ಇಚ್ಚಿ ಮುಖನ ಇಟ್ಕೊಂಡು ನಾವು ಟ್ರೇಡ್ಗಳನ್ನ ಮಾಡೋಣ. ದಯವಿಟ್ಟು ಕ್ಷಮಿಸಿ, ನಾನಿವತ್ತು ಕಂಪ್ಯೂಟರ್ ಮುಂದೆ ಇಲ್ದಿರಿಂದ ಒಂದು ಡೀಟೇಲ್ ಅನಲೈಸ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಇದೆರಡು ಇಂಪಾರ್ಟೆಂಟ್ ವಿಷಯ. ಪ್ರಾಥಮಿಕ ಪಾಠಶಾಲೆ ನನಗೆ ಇವತ್ತು ಮಾಡೋಕ್ಕಾಗಲ್ಲ. ನಾಳೆ ನಾನು ಬಂದು 8 o'clock ನಾನು ಬಂದು ಪ್ರಾಥಮಿಕ ಪಾಠಶಾಲೆ ಮಾಡಿಕೊಡ್ತೀನಿ. ಅಲ್ಲಿ ತನಕ ಹ್ಯಾವ್ ಅ ಗ್ರೇಟ್ ಡೇ. ಗುಡ್ ಬೈ.